ಸ್ನೇಹಿತರೆ, ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ 2025ರಲ್ಲಿ ಸಂಭವಿಸಿತ್ತು. ಅದರಲ್ಲಿ 260 ಜನ ತೀರಿ ಹೋಗಿದ್ರು, ಸಾವನ್ನಪ್ಪಿದ್ರು, ಜೀವಂತ ದಹನ ಆಗಿದ್ರು. ಇದಕ್ಕೆ ಯಾವುದೇ ರೀತಿಯಾದಂತಹ ಇದುವರೆಗೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಒಂದೊಂದು ಕಡೆ ಪೈಲಟು ಅವನ ಒಂದು ಕಾರಣದಿಂದಾಗಿ ಏರ್ ಇಂಡಿಯಾ ವಿಮಾನ ದುರಂತ ಆಗಿತ್ತು, ಅದರ ಬದಲಾಗಿ ಕೆಲವೊಂದಷ್ಟು ಜನ ತಾಂತ್ರಿಕ ದೋಷ ಆಗಿತ್ತು ಅಂತಕ್ಕಂತಹ ವರದಿಗಳು ಬರ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ, ಯಾವುದೇ ಸ್ಪಷ್ಟನೆ ಇಲ್ಲಿ ಕೂಡ ಸಿಕ್ಕಿಲ್ಲ. ಆದರೆ ಈ ವಿಷಯವನ್ನು ಈಗ ಯಾಕೆ ನಾನು ವಿವರಿಸ್ತಾ ಇದ್ದೀನಿ ಅಂತ ನಾವು ಕೇಳೋದಾದರೆ, ಹೌದು ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇನ್ನೊಂದು ವಿಮಾನ ಭೀಕರ ದುರಂತ ಆಗಿದೆ. ನಾನು ಯಾಕೆ ಭೀಕರ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿರ್ತಕ್ಕಂತಹ 5 ಜನ ಸುಟ್ಟು ಕರಕಲಾಗಿ ಬೂದಿ ಆಗಿಬಿಟ್ಟಿದ್ದಾರೆ. ದೇಹ ನೋಡಿದ ಮೇಲೆ ಇದು ಯಾರ ದೇಹ ಅಂತಲೂ ಕೂಡ ನಮಗೆ ಗುರುತು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಈ ಬಾರಿ ಈ ವಿಮಾನ ದುರಂತ ಆಗಿರತಕ್ಕಂಥದ್ದು ಬಾರಾಮತಿಯಲ್ಲಿ 5 ಜನ ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೇ ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಮಹಾರಾಷ್ಟ್ರದ ದಾದಾ ಎಂದೇ ಪ್ರಸಿದ್ಧವಾದಂತಹ ಉಪಮುಖ್ಯಮಂತ್ರಿ, 8 ಬಾರಿ ಶಾಸಕರು, ಒಮ್ಮೆ ಸಂಸದ, 25ರಿಂದ 30 ವರ್ಷದವರೆಗೂ ಕೂಡ ಸಚಿವರಾಗಿ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಅವರೇ ಅಜಿತ್ ಪವಾರ್. ಹೆಸರು ದಾದಾ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥವ್ರು. ಅವರ ಹೆಸರು ಯಾರಿಗೆ ಗೊತ್ತಿಲ್ಲ ಕಣ್ರಿ. ಇಂತಹ ಒಬ್ಬ ಉಪಮುಖ್ಯಮಂತ್ರಿ ಈಗ ಈ ವಿಮಾನ ದುರಂತಕ್ಕೆ ಬಲಿ ಆಗಿದ್ದಾರೆ. ಹಾಗಾದರೆ ಈ ವಿಮಾನ ದುರಂತ ಹೇಗಾಯಿತು ಅದೆಲ್ಲವನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಬಾರಾಮತಿಯಲ್ಲಿ ಈ ಜಿಲ್ಲಾ ಪರಿಷತ್ತು ಚುನಾವಣೆ ಎಲ್ಲವೂ ಕೂಡ ನಡೀತಾ ಇದೆ. ಈ ಬಾರಿ ಬಾರಾಮತಿ ದೊಡ್ಡ ಮಟ್ಟದ ಸ್ಪರ್ಧೆಗೆ ಕಾರಣವಾಗ್ತಾ ಇದೆ. ಬಾರಾಮತಿ ಇದೇ ಅಜಿತ್ ಪವಾರ್ ಅವರ ಒಂದು ಸ್ವಕ್ಷೇತ್ರ ಅಂತಾನೆ ಹೇಳಬಹುದು. ಈ ಚುನಾವಣೆಯಲ್ಲಿ 8 ಬಾರಿ ಶಾಸಕರಾಗಿದ್ದಾರೆ ಈ ಅಜಿತ್ ಪವಾರ್ ಅವರು. ಈ ಬಾರಿ ದೊಡ್ಡ ಮಟ್ಟಿನಲ್ಲಿನೇ ಪೈಪೋಟಿ ನಡೀತಾ ಇತ್ತು. ಅಂದರೆ ಇವರ ಚಿಕ್ಕಪ್ಪರಾದಂತಹ ಶರತ್ ಪವಾರ್ ಅವರು ಒಂದು ಸೈಡ್ ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಸೈಡು ಇವರೇ ಅಜಿತ್ ಪವಾರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರವರ ನಡುವೆ ಒಂದು ಸ್ವಲ್ಪ ಜಗಳಗಳಾಗಿ ಅವರು ಬೇರೆ ಬೇರೆ ಒಂದು ನಿಂತ್ಕೊಂಡು ಹೋರಾಡ್ತಾ ಇದ್ದಾರೆ. ಅಂದರೆ ಒಂದೇ ಮನೆಯವರಾಗಿದ್ದರೂ ಸಹಿತ ಒಂದು ಸ್ವಲ್ಪ ಅವರ ಟೀಮ್ ಒಡೆದು ಹೋಗಿ ಬೇರೆ ಬೇರೆ ಕಡೆನೇ ಹೋರಾಟ ಮಾಡ್ತಾ ಇರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಅಜಿತ್ ಪವಾರ್ ಅವರಿದ್ದರು. ಹೀಗಾಗಿ ಮುಂಬೈನಿಂದ ಈ ಬಾರಾಮತಿಗೆ ಪ್ರಯಾಣವನ್ನು ಈ ಅಜಿತ್ ಪವಾರ್ ಅವರು ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಹೀಗಾಗಿ ಈ ಪ್ರಚಾರಕ್ಕಾಗಿ ಸ್ನೇಹಿತರೆ ಮುಂಬೈನಿಂದ ಈ ಬಾರಾಮತಿಗೆ ಬರ್ತಿರ್ತಾರೆ. ಇದು ಒಂದು ವಿಮಾನ ಡೆಲ್ಲಿಯ ವಿಮಾನ ಆಗಿದೆ. ಇದೊಂದು ವಿಮಾನ ಈಗ ಮುಂಬೈನಿಂದ ಬಾರಾಮತಿಗೆ ಸಾಗೋದಿದೆ. ಇದರಲ್ಲಿ ಹೆಚ್ಚು ಕಡಿಮೆ 6 ಜನ ಇರ್ತಾರಂತೆ. ಒಂದು ಕಡೆ ಈ ಅಜಿತ್ ಪವಾರ್ ಅವರಿದ್ರೆ, ಇನ್ನೊಂದು ಕಡೆ ಇವರ PS ಇರ್ತಾರೆ, ಜೊತೆಗೆ ಅಂಗರಕ್ಷಕನು ಕೂಡ ಇರ್ತಾನೆ, ಜೊತೆಗೆ ಇನ್ನು 2 ಪೈಲಟ್ಗಳು ಕೂಡ ಇರ್ತಾರೆ, ಇನ್ನು ಓರ್ವ ಕ್ಯಾಬಿನ್ ಕ್ರೂ ಅವರು ಕೂಡ ಇರ್ತಾರೆ. ಈ 6 ಜನವನ್ನು ಒಂದು ಪ್ರಯಾಣ ಮಾಡ್ತಾ ಇರುವಂತಹ ಈ ವಿಮಾನವೇ ಈಗ ದುರಂತಕ್ಕೆ ಬಲಿ ಆಗಿರ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ನೀವು ಈ ಅಹಮದಾಬಾದ್ನಲ್ಲಿ ಆಗಿರ್ತಕ್ಕಂತಹ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಇಂಧನ ಒಂದು ಟ್ಯಾಂಕ್ ಇರುತ್ತಲ್ವ, ಅದು ಬ್ಲಾಸ್ಟ್ ಆಗಿ ಆ ದುರಂತಕ್ಕೆ ಕಾರಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ವಿಮಾನದಲ್ಲಿ ಟೇಕ್ ಆಫ್ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ದೋಷ ಅಲ್ಲ, ಆದರೆ ವಿಮಾನ ಹೋಗುವಾಗಲೇ ಒಂದು ತಾಂತ್ರಿಕ ದೋಷ ಆಗತ್ತೆ. ಈ ತಾಂತ್ರಿಕ ದೋಷದಿಂದಾಗಿ ಭೂಸ್ಪರ್ಶ ಮಾಡೋದು ಅತಿ ಅವಶ್ಯಕ ಆಗಿಬಿಡುತ್ತೆ. ಆದರೆ ಆ ಭೂಸ್ಪರ್ಶ ಅಂದರೆ ಲ್ಯಾಂಡಿಂಗ್ ಒಂದು ಸಮಾನವಾದಂತಹ ಪ್ರದೇಶ ನೋಡಿ ಲ್ಯಾಂಡಿಂಗ್ ಮಾಡಬೇಕಲ್ವಾ. ಹಾಗಾಗಿ ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ತಾಂತ್ರಿಕ ದೋಷ ಕಂಡು ಬಂದಿದೆ. ಹೀಗಾಗಿ ಪೈಲಟ್ಗಳ ಕಂಟ್ರೋಲಿಗೆ ಈ ವಿಮಾನ ಬಂದಿಲ್ಲ. ಇನ್ನೇನು ಬಾರಾಮತಿ ಒಂದು ಟ್ರ್ಯಾಕ್ ಮೇಲೆ ಒಂದು ಸಮತಟ್ಟಾದ ಒಂದು ಟ್ರ್ಯಾಕ್ ಇರತ್ತಲ್ವ, ಅದರ ಮೇಲೆ ಲ್ಯಾಂಡ್ ಮಾಡಬೇಕಂತ ಅಂದ್ಕೊಂಡಿರತ್ತೆ ಪೈಲಟ್ಗಳು. ಆದರೆ ಪೂರ್ತಿಯಾಗಿ ಕಂಟ್ರೋಲ್ ತಪ್ಪೇ ಬಿಡುತ್ತೆ. ಈ ತಾಂತ್ರಿಕ ದೋಷದಿಂದಾಗಿ ಬಾರಾಮತಿ ಆ ಟ್ರ್ಯಾಕ್ನ ಲ್ಯಾಂಡ್ನ ಆಗೋಕ್ಕಿಂತ ಒಂದು ಪಕ್ಕದಲ್ಲಿ ಈ ವಿಮಾನ ಬಂದು ಬಿದ್ದು ಬಿಡುತ್ತೆ. ಪಕ್ಕಕ್ಕೆ ಬಿದ್ದ ಕಾರಣಕ್ಕಾಗಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಸ್ಪೀಡಾಗಿ ಬಂದು ವಿಮಾನ ಲ್ಯಾಂಡಿಂಗ್ ಆಗ್ತಿರತ್ತೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಬಿದ್ದು ಹೋಗಿದ್ದೆ ಆದರೆ ಈ ಇಂಧನ ಟ್ಯಾಂಕ್ ಇರುತ್ತಲ್ವ, ಅದು ಬ್ಲಾಸ್ಟ್ ಆಗೋದು ಸಹಜ. ಹೀಗಾಗಿ ಅಲ್ಲಿ ಕೂಡ ಆಗಿರೋದು ಅದೇ. ಈ ಇಂಧನ
ಟ್ಯಾಂಕ್ ಇರುತ್ತಲ್ವ ಅದು ಬ್ಲಾಸ್ಟ್ ಆಗಿ ಬಿಟ್ಟಿದೆ. ಹೀಗಾಗಿ ಹೆಚ್ಚಿನ ಒಂದು ಬೆಂಕಿ ಹತ್ಕೊಂಡು ಒಳಗಿರ್ತಕ್ಕಂತಹ ಈ ಉಪಮುಖ್ಯಮಂತ್ರಿಗಳು ಜೊತೆಗೆ ಇರ್ತಕ್ಕಂತಹ ಎಲ್ಲರೂ ಕೂಡ ಈಗ ಜೀವಂತ ದಹನ ಆಗಿದ್ದಾರೆ. ಇದಕ್ಕೆ ಕಾರಣ ಮುಖ್ಯವಾಗಿ ಸೇಫ್ ಆಗಿ ಲ್ಯಾಂಡ್ ಆಗಿಲ್ಲ, ತಾಂತ್ರಿಕ ದೋಷ ಕಾಣಿತ್ತು. ಸೊ ಹೀಗಾಗಿ ಈ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವ ಹಾಗೆ ಇಂಧನ ಟ್ಯಾಂಕ್ ಏನು ಬ್ಲಾಸ್ಟ್ ಆಗತ್ತಲ್ವ, ಅದೇ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ವಿಮಾನಗಳು ಬ್ಲಾಸ್ಟ್ ಆಗುವಂಥದ್ದು. ಸದ್ಯಕ್ಕೆ ಸ್ನೇಹಿತರೆ ಆರಂಭದಲ್ಲಿ ಹೇಳ್ತಾರೆ ಒಂದು ಡಾಕ್ಟರ್ಗಳು ಇನ್ನೇನೋ ಅಜಿತ್ ಪವಾರ್ ಅವರು ಉಳ್ಕೊಳ್ಬಹುದು ಅನ್ನುವಂತಹ ಸಾಧ್ಯತೆ ಇರುತ್ತೆ, ಗಾಯ ಆಗಿದೆ ಅಂತ ಹೇಳಲಾಗ್ತದೆ. ಆದರೆ ಕೆಲವೇ ಕ್ಷಣಗಳ ನಂತರ ಹೇಳ್ತಾರೆ ಸೊ ಉಳಿದಿಲ್ಲ, ಸಾವನ್ನು ಅಪ್ಪಿದ್ದಾರೆ ಈ ದುರಂತದಲ್ಲಿ ಎಂದು ಮಾಹಿತಿ ಸಿಕ್ಕಿಬಿಡತ್ತೆ. ಇನ್ನು ಜೊತೆಗೆ ಉಳಿದಂಥವರು ಎಲ್ಲರೂ ಕೂಡ ಜೀವಂತ ದಹನ ಆಗಿರ್ತಾರೆ. ಜೊತೆಗೆ ಒಬ್ಬರು ಮಾತ್ರ ಇಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅವರು ಯಾರಂದರೆ ಅಂಗರಕ್ಷಕ. ಹೌದು, ಅಜಿತ್ ಪವಾರ್ ಅವರ ಅಂಗರಕ್ಷಕ. ಸೊ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಗಾಯಗಳು ಆಗಿದಾವಂತ ಹೇಳಲಾಗ್ತಾ ಇದೆ. ಆದರೆ ಬದುಕು ಉಳಿತಾರಾ ಅಥವಾ ಇಲ್ವಾ, ನಾವಂತರೂ ಆಶಿಸೋಣ ಇವರಾದರೂ ಬದುಕು ಉಳಿಲಿ ಅಂತ. ದುರಂತ ಅಂತರೂ ಆಗದೆ, ಇದನ್ನು ನಮ್ಮ ಕೈ ಮೀರಿ ಹೋಗಿದೆ, ನಮ್ಮ ಹತ್ರ ಇದನ್ನು ಸರಿಪಡಿಸ್ಲಿಕ್ಕಂತೂ ಆಗೋದಿಲ್ಲ. ಆದರೆ ಉಳಿದಂತಹ ಈ ಅಂಗರಕ್ಷಕರಾದರೂ ಉಳಿಲಿ ಅನ್ನುವಂತಹ ಆಶೆಯನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ನೇಹಿತರೆ, ಇದಾಗಿತ್ತು ವಿಮಾನ ದುರಂತ. ಸೊ ಸ್ಪಷ್ಟತೆ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ.